ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಶ್ರೀಧರ ಭಟ್ ಅಂತ ಹೇಳ್ಬಿಟ್ಟು ಸುಮಾರು 40 ವರ್ಷಗಳಿಂದ ಈ ಒಂದು ವಿದ್ಯಾಗಣಪತಿಯ ಸ್ವಾಮಿಯ ಕೈಂಕರ್ಯ ಮಾಡ್ತಾ ಬರ್ತಾ ಇದ್ದೇನೆ. ಇದು ಸುಮಾರು ಪುರಾತನವಾದ ದೇವಸ್ಥಾನ. ಅಂದರೆ 40 ನಾವು ಬಂದಾಗ ಚಪ್ರ ಒಂದಾಗಿ ಅದ್ರ ಗಣಪತಿ ಪೂಜೆ ಮಾಡ್ತಾ ಇದ್ವಿ. ಈಗ ಏನಪ್ಪ ಅಂದರೆ ಗಣಪತಿಗೆ ಮಂದಿರ ಆಯಿತು, ಲಕ್ಷ್ಮೀ ಸತ್ಯನಾರಾಯಣ ಪ್ರತಿಷ್ಠಾಪನೆ ಆಯಿತು, ಹಾಗೂ ಬ್ರಹ್ಮೋತ್ಸವ ನಡೆಯಿತು. ಅದೇ ತರಹ ಈ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಯೂ ಆಯಿತು. ಹಾಗೂ ಬಂದ ನಂತರ ಅದಾಗ 18 ವರ್ಷ ಪ್ರತಿಷ್ಠಾಪನೆ 18 ವರ್ಷ ಆಯಿತು. ನಂತರ ಎಲ್ಲರ ಮಹಾಜನಗಳ ಕೋರಿಕೆ ಮೇಲೆ ಸಾಯಿಬಾಬಾ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಇರೋದು ಸಾಯಿಬಾಬಾ ಪ್ರತಿಷ್ಠಾಪನೆಯೂ ಆಯಿತು. ಆದ್ದರಿಂದ ಈ ಒಂದು ಪ್ರತಿಯೊಂದು ಈ ದೇವಸ್ಥಾನದಲ್ಲಿ ನವರಾತ್ರಿ ಪವಿತ್ರೋತ್ಸವ ಹಾಗೂ ಬ್ರಹ್ಮೋತ್ಸವ ಎಲ್ಲ ನಡೀತಾ ಇದೆ. ಆಮೇಲೆ ಭಾದ್ರಪದ ಮಾಸದಲ್ಲಿ ಗಣಪತಿಗೆ ವಿಶೇಷ ಅಲಂಕಾರಗಳು 3 ದಿವಸ ನಡೀತಾರೆ. ಹಾಗೂ ನವರಾತ್ರಿಯಲ್ಲಿ ಸಹ ಗಣಪತಿಗೆ ವಿಶೇಷವಾದ 10 ದಿನ ಅಲಂಕಾರಗಳು ನಡೀತಾರೆ. ಹಾಗೂ ಪವಿತ್ರೋತ್ಸವ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯವರಿಗೆ ಹಾಗೂ ಪ್ರಸನ್ನ ಶ್ರೀನಿವಾಸ ಅವರಿಗೆ ಪವಿತ್ರೋತ್ಸವ ನಡೀತಾರೆ. ಹಾಗೂ ಬ್ರಹ್ಮರಥೋತ್ಸವ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಗೆ ಶುರುವಾಗಿ ಸುಮಾರು 28 ವರ್ಷ ಆಯಿತು. ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಬರ್ತಾ ಇದೆ. ಆದ್ದರಿಂದ 22 ನಾಳೆ ಬಂದು 25 22ರಿಂದ ಆರಂಭವಾಗಿ 3ನೇ ತಾರೀಕುವರೆಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾರೆ. 25ನೇ ತಾರೀಕು ಬ್ರಹ್ಮರಥೋತ್ಸವ ಹಾಗೂ 28ನೇ ತಾರೀಕು ಪಲ್ಲಕ್ಕಿ ಉತ್ಸವ ನಡ್ಕೊಂಡು ಬರ್ತಾ ಇದೆ. ಇದೇ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಸಹ ನಮ್ಮ ದೇವಸ್ಥಾನದ ಸೇವೆಗೆ ಪಾಲ್ಗೊಂಡು ಬರ್ತಾ ಇದ್ದಾರೆ. ಹಾಗೂ ಒಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಗಣಪತಿಯಲ್ಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡ್ರೂ ಅದು ನಡೆಯುತ್ತದೆ. ಕಾರಣ ಏನಪ್ಪ ಅಂದರೆ ಇದು ಒಂದು ವಿಷಯ. ಈ ಅರಳಿ ಮರದ ಕೆಳಗಡೆ ನಾವು ಗಣಪತಿ ಇದ್ದಾನೆ. ಅದರಲ್ಲಿ ಅರಳಿ ಮರದ ಕೆಳಗಡೆ ಒಂದು ನಾಗಪ್ಪ ಅದು ಸೃಷ್ಟಿ ಆಗ್ತದೆ. ನಾವು ಬಂದಾಗ ಒಂದು ಅರ್ಧ ಇಂಚು ಇತ್ತು, ಇವಾಗ ಒಂದು ಅರ್ಧ ಒಂದು 6-7 ಅಂಗುಳದಷ್ಟು ದೊಡ್ಡದಾಗಿ ಬರ್ತಾ ಇದೆ. ಆದ್ದರಿಂದ ಈ ಒಂದು ನಾವೇನು ಸಂಕಲ್ಪ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಆದ್ದರಿಂದ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿದಿನವೂ ಸಹ ಸುಮಾರು 21 ಪ್ರದಕ್ಷಿಣೆ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ನಡ್ತಕ್ಕಂಥ ಕಾರ್ಯ ಏನು ಅಂದ್ಕೊಂಡಿದ್ದ ಅದಕ್ಕೆ ಸಂಪೂರ್ಣ ನಡೀತಾರೆ. ಆದರೆ ಸುಮಾರು ಜನ ಭಕ್ತಾದಿಗಳು ಬಂದು 21 ಪ್ರದಕ್ಷಿಣೆ ಆಗಿ ಬೆಲ್ಲದ ಆರತಿಯನ್ನು ತೆಗೆದುಕೊಂಡು 21 ಸಲ ಪ್ರದಕ್ಷಿಣೆ ಮಾಡಿ ಬಂತೆ ಆದರೆ ಅವರ ಕಾರ್ಯಗಳು ಮದುವೆ ಆಗಲಿ ಮಕ್ಕಳಾಗಲಿ ಏನೇ ಅಂದ್ಕೊಂಡ್ರು ಕೂಡ ಈ ಒಂದು ಮಹಾಗಣಪತಿ ನಡೆಸ್ಕೊಡ್ತಾನೆ. ಅದೇ ತರಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಈ ಒಂದು ಮಲ್ಲೇಶ್ವರ ಕ್ಷೇತ್ರದಲ್ಲಿ ನಡ್ತಕ್ಕಂಥ ಭಕ್ತಾದಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಸಹ ಭಗವಂತನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡ್ಬರ್ಬೇಕಂತ ಹೇಳ್ಬಿಟ್ಟು ನಮ್ಮ ದೇವಸ್ಥಾನ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಾನು ನಮ್ಮದು ಪರಿಚಯ ಅಂದರೆ ನಾನು